ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಯಾರ್ಯಾರೆಲ್ಲ ಲಾಸ್ಟ್ ವ್ಲಾಗ್ ನಾನು ಅಪ್ಲೋಡ್ ಮಾಡಿರೋದು ನೋಡಿಲ್ವೋ ಅವ್ರೊಂದ್ಸರಿ ಚೆಕ್ ಮಾಡಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಯಾಕಂದರೆ ಆ ವ್ಲಾಗ್ನ ಕಂಟಿನ್ಯೂಷನ್ ವ್ಲಾಗ್ ಇದಾಗಿರುತ್ತೆ. ಸೊ ಹಳ್ಳಿ ಲೈಫ್ ಸ್ಟೈಲ್ ಯಾವ ಥರ ಇರುತ್ತೆ ಅಂತ ನಾನು ಕ್ಲಿಪ್ಪಿಂಗ್ ಹಾಕಿದ್ದೀನಿ ಅಷ್ಟೇ. ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ ವ್ಲಾಗ್ದು. ಸೊ ಯಾರ್ಯಾರಿಗೆಲ್ಲ ಹಳ್ಳಿ ಲೈಫ್ ಜೀವಿಸೋದಕ್ಕೆ ಇಷ್ಟ ಆಗಲ್ಲ ಹೇಳಿ? ಸಿಟಿಯಲ್ಲಿರೋರಿಗೆ ಆಲ್ಮೋಸ್ಟ್ ಎಲ್ಲಾರ್ಗು ಒಂದ್ಸರಿ ಆದ್ರೂ ನಾವು ಹಳ್ಳಿಲಿ ಹೋಗಿ ಜೀವನ ಮಾಡಬೇಕು, 1-2-3 ಡೇಸ್ ಅಟ್ಲೀಸ್ಟ್ 1-2-3 ಡೇಸ್ ಆದ್ರೂ ಇರಬೇಕು ಅನ್ನೋದು ಇಷ್ಟ ಆಗುತ್ತೆ ಅಲ್ವಾ? ಸೊ ನನಗೂ ಕೂಡ ಅದೇ ಥರ. ನನಗೆ ತುಂಬ ಇಷ್ಟ ಆಗಿತ್ತು ಹಳ್ಳಿನಲ್ಲಿ ಹೋಗಿ ಇರಬೇಕು, ಅಲ್ಲಿನ ಲೈಫ್ ಸ್ಟೈಲ್ ನಾನು ಟ್ರೈ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಸೊ ಅದೇ ಥರ ನಮ್ಮ ಕ್ಲೋಸ್ ಫ್ರೆಂಡ್ಸ್ ಮನೆಯವರು ಒಂದ್ಸರಿ ನಮ್ಮನ್ನ ಇನ್ವೈಟ್ ಮಾಡಿದ್ರು, ಇಲ್ಲಿ ಊರ ಕಡೆ ಹಬ್ಬ ಇದೆ ಬನ್ನಿ ಅಂತ. ಸೊ ನಾವು ಹೋಗಿದ್ವಿ, ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಸೊ ಸಿಟಿನಲ್ಲಿ ವರ್ಕ್ ಪ್ರೆಷರು ತುಂಬ ಇರುತ್ತೆ, ಹೌದಲ್ವಾ ಫ್ರೆಂಡ್ಸ್? ಪ್ರೆಷರ್ ಇದ್ದರೆ ಒಂದೊಂದ್ಸರಿ ಕಮೆಂಟ್ ಮಾಡಿ ನೋಡಿ ಯಾವ ಥರ ಪ್ರೆಷರ್ ಇದೆ, ನಿಮಗೆ ಬೋರ್ ಆಗಿದೆಯಾ, ಹಳ್ಳಿ ಲೈಫ್ ನಿಮಗೂ ಇಷ್ಟನಾ ಅಂತ ಒಂದ್ಸರಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ. ಸೊ ಸಿಟಿನಲ್ಲಿರೋರಿಗೆ ಬೆಳಗ್ಗೆನೆ ಟಿಫನ್ ಮಾಡೋದು, ಕೆಲ್ಸಕ್ಕೆ ಹೋಗೋದು, ತಿರ್ಗಾ ಕೆಲಸದಿಂದ ವಾಪಸ್ ಬರೋದು, ತಿರ್ಗಾ ವರ್ಕ್ ಲೋಡ್ ಇದ್ರೆ ತಿರ್ಗಾ ಮನೆಯಲ್ಲೂ ಬಂದು ಕೆಲಸ ಮಾಡಬೇಕು, ತಿರ್ಗಾ ಟಿಫನ್ನು, ಲಂಚು, ಆ ಥರ ಎಲ್ಲ, ತಿರ್ಗಾ ಎಲ್ಲೂ ಹೋಗೋದಕ್ಕೆ ಟೈಮ್ ಸಿಗೋದಿಲ್ಲ. ಆ ಥರ ಫುಲ್ಲು ವರ್ಕ್ ಲೋಡ್ ಇರುತ್ತೆ. ಅಂಥವ್ರಿಗೆ ಈ ವಿಡಿಯೋನ ಡೆಡಿಕೇಟ್ ಮಾಡ್ತೀನಿ. ಅಟ್ಲೀಸ್ಟ್ ಈ ವಿಡಿಯೋ ಮುಖಾಂತರ ಒಂದು ಸ್ವಲ್ಪ ಆದರೂ ರಿಲ್ಯಾಕ್ಸೇಷನ್ ಸಿಕ್ಕಿದ್ರೆ ಅದು ನನಗೆ ಬೆನಿಫಿಟ್ ಅಂತ ಅಷ್ಟೇ. ಸೊ ನಾವು ಹೋಗಿದ್ದು KR ಪೇಟೆ ಹತ್ರ ಇರೋ ಹೊಸಕೋಟೆ ಹತ್ರ. ಸೊ ಈ ನೆಕ್ಸ್ಟ್ ಡೇ ನಾವು ಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ, ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ. ಅಲ್ಲಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ವೆದರ್ ಕೂಡ ಆಸಮ್ ಆಗಿತ್ತು. ನೀರು ನೋಡಿದ್ರಿ ಅಲ್ಲ, ತುಂಬ ಕೈಗೆ ಎಟ್ಕೋ ಥರನೇ ನೀರಿತ್ತು. ಕಾವೇರಿ KRS ನದಿ ಬ್ಯಾಕ್ ವಾಟರ್ ಅದು. ಸೊ ದೇವಸ್ಥಾನದ ಒಳಗಡೆ ಎಲ್ಲ ಶೂಟ್ ಮಾಡೋದಕ್ಕೆ ಅಲೋ ಇಲ್ಲ, ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿರುತ್ತಲ್ಲ. ಸೊ ನೆಕ್ಸ್ಟು ನಾವು ಹತ್ತತ್ರ ಮಂಡ್ಯ ಹತ್ರ ಹೋಗಿರೋದ್ರಿಂದ ಯಾರಿಗೆಲ್ಲ ಆಲೆ ಮನೆಗೆ ಹೋಗೋದಕ್ಕೆ ಇಷ್ಟ ಆಗಲ್ಲ ಹೇಳಿ? ಸೊ ಅಲ್ಲಿ ಮಂಡ್ಯಗೆ ಹೋದವರು ಆಲೆ ಮನೆ ಕಂಪ್ಲೀಟಾಗಿ ಹೋಗಿರ್ತಾರೆ, ಒಂದ್ಸರಿ ಆದರೂ ವಿಸಿಟ್ ಮಾಡಿರ್ತಾರೆ. ಸೊ ಯಾರ್ಯಾರೆಲ್ಲ ಆಲೆ ಮನೆ ನೋಡಿದ್ದೀರಾ ಒಂದ್ಸರಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾವು ಕೂಡ ಒಂದ್ಸರಿ ನೋಡೋಣ ಯಾವ ಥರ ಪ್ರೊಸೆಸ್ ಇರುತ್ತೆ ಅಂತ ಒಂದ್ಸರಿ ಆಲೆ ಮನೆಗೆ ಹೋಗಿದ್ವಿ. ಸೊ ನೀವು ನೋಡ್ತಾ ಇರ್ಬೋದು, ಕಬ್ಬಿಂದ ಜೊಲೆ ಬರುತ್ತಲ್ವಾ, ಅದನ್ನೆಲ್ಲನೂ ಕಂಪ್ಲೀಟಾಗಿ ಪುಡಿ ಮಾಡಿ ಹಾಕಿದ್ರು. ಫಿಲ್ಟರ್ ಮಾಡ್ತೀವಿ, ಈ ತರ ಮುಂದೆ ಅಲ್ಲ ಹಾಕತ್ತೀವಿ. ಫಿಲ್ಟರ್ ಆದ್ಮೇಲೆ ಲಾಸ್ಟ್ಗೆ ಅಲ್ಲಿ ಬೆಲ್ಲ ಹಾಕಿದೆ, 4 ಹಾಕೊಬಿಡ್ತೀವಿ. ಅಂದ್ರೆ ಇಲ್ಲಿ ಫಸ್ಟ್ ಇದಕ್ಕೆ ಬರುತ್ತೆ ಕಬ್ಬಿನ ಜ್ಯೂಸ್, ಫಸ್ಟ್ ಜ್ಯೂಸ್ ಎಲ್ಲ ಬರ್ತದೆ. ಅಲ್ಲಿಂದ ಇಲ್ಲಿಗೆ ಹಾಕೊಂಡೆ ಶಿಫ್ಟ್ ಮಾಡ್ಕೊತೀವಿ. ಶಿಫ್ಟ್ ಮಾಡ್ಕೊಂಡೆ ಈಗ ಅದಕ್ಕೆ ಶಿಫ್ಟ್ ಮಾಡ್ತೀರಾ. ಈಗ ಅದಕ್ಕೆ ಶಿಫ್ಟ್ ಮಾಡ್ತೀವಿ. ಇದೇನು ಹಾಕ್ತಾ ಇದ್ದೀರಾ? ಉಪ್ಪ? ಇಲ್ಲ ಇಲ್ಲ ಇಲ್ಲ. ಸೊ ಆಲೆ ಮನೆ ಹೋಗಿ ಬಂದಿದ ತಕ್ಷಣ ಸ್ವಲ್ಪ ಅಲ್ಲಿ ಮಾರ್ಕೆಟ್, ಸೊ ಹಳ್ಳಿ ಕಡೆ ಸಂತೆ ಅಂತಾರಲ್ವಾ ಫ್ರೆಂಡ್ಸ್, ಅಲ್ಲಿ ಸಂತೆಗೆ ಹೋಗಿ ಸ್ವಲ್ಪ ಅವ್ರ ಮನೆಗೆ ಸೊಪ್ಪು ತರಕಾರಿ ತಗೋಬೇಕಾಗಿತ್ತು. ಸೊ ಅದನ್ನು ತಗೊಂಡು ಆನ್ ದ ವೇ ಮನೆಗೆ ಹೋದ್ವಿ. ಅಲ್ಲೂ ಕೂಡ ಆಲ್ಮೋಸ್ಟ್ ಬೆಂಗಳೂರು ರೇಟೇ ಇತ್ತು, ತುಂಬ ಕಡಿಮೆ ಅಂತ ಏನು ಸಿಗ್ಲಿಲ್ಲ. ಬೆಂಗಳೂರು ರೇಟೇ ಇತ್ತು ಫ್ರೆಂಡ್ಸ್, ನನಗೇನೋ ಕಮ್ಮಿ ಅಂತ ಏನು ಅನ್ನಿಸ್ಲಿಲ್ಲ. ಸೊ ಕೆಲವ್ರು ಹೇಳ್ತಾರೆ ಹಳ್ಳಿ ಕಡೆ ಬೆಳೆದಿರೋದೆಲ್ಲ ಕಮ್ಮಿ ಸಿಗುತ್ತೆ ಅಂತ. ಅಷ್ಟೇ ಇತ್ತು ಆಲ್ಮೋಸ್ಟು. ಸೊ ಫ್ರೆಶ್ ಆಗಿರುತ್ತೆ ಅಷ್ಟೇ, ಅದೊಂದು ಮೇನ್ ಪಾಯಿಂಟು. ಸೊ ಸೊಪ್ಪು ತರಕಾರಿ ಎಲ್ಲ ತೊಗೊಂಬಂದು ನಾವು ಮನೆಗೆ ರೀಚ್ ಆಗೋ ಅಷ್ಟೊತ್ತಲ್ಲಿ ಆಲ್ಮೋಸ್ಟ್ 7 o'clock ಆಗೋಗಿತ್ತು. ಸೊ 7 o'clock ಆದಮೇಲೆ ನಾವು ಸೊಪ್ಪೆಲ್ಲ ಬಿಡಿಸ್ಕೊಳ್ತಾ ಇದ್ದೀವಿ. ಉಪ್ಸಾರು ಮಾಡ್ತಾರೆ ಹಳ್ಳಿ ಕಡೆ, ಅದೇ ಅಲ್ವಾ, ಆಲ್ಮೋಸ್ಟ್ ಉಪ್ಸಾರು ಮಾಡ್ತಾರೆ. ಸೊ ಉಪ್ಸಾರಿಗೆ ಸೊಪ್ಪನ್ನೆಲ್ಲ ಬಿಡಿಸಿ ಕಾಳೆಲ್ಲ ಕೂಗಿಸಿ ಇಟ್ಟಿದ್ರು. ಊಟ ಮಾಡೋ ಟೈಮಲ್ಲಿ ಟೀ ಕುಡಿತೀವಿ. ತೋರಿಸ್ತಾರೆ
ಆಂಟಿ ಏನಕ್ಕೆ ರುಬ್ತಾ ಇರೋದು? ಒಡೆಗೆ ಒಳಕಲ್ಲಲ್ಲಿ ರುಬ್ತಾ ಇದ್ದೀರಾ? ದೊಡ್ಡ ಆಂಟಿ ಅಲಸಂದಿ ಕಾಳು. ಎಲ್ಲಾರು ಕಡಲೆಬೇಳೆ ವಡೆ ಮಾಡಿದ್ರೆ ನೀವು ಅಲಸಂದಿ ಕಾಳು ವಡೆ ಮಾಡ್ತಾ ಇದ್ದೀರಾ. ನೋಡೋಣ ಟೇಸ್ಟು ಎಲ್ಲ ಆದ್ಮೇಲೆ. ಓಹೋ, ಎಷ್ಟೊತ್ತಾಗುತ್ತೆ ಆಂಟಿ ಕೈಯಲ್ಲಿ ರುಬ್ಬುತ್ತಾ ಇದ್ದೀರಾ? ಅರ್ಧ ಗಂಟೆನಾ? 10 ನಿಮಿಷಕ್ಕಾಗ ಕೆಲಸ ಫ್ರೆಂಡ್ಸ್. ಇವರು ಅರ್ಧ ಅವರ್ ಮಾಡ್ತಾರಂತೆ ಟೇಸ್ಟ್ಗೋಸ್ಕರ. ಟೇಸ್ಟ್ ಚೆನ್ನಾಗಿರ್ಲಿ ಅಂತ ಇವರು ಕೈಯಲ್ಲಿ ರುಬ್ತಾ ಇದ್ದಾರೆ ಒಳ್ಕಲ್ಲಲ್ಲಿ. ಮಿಕ್ಸಿಲಿ 1 ನಿಮಿಷಕ್ಕೆ ಆಗ್ಬಿಡ್ತಾ ಇತ್ತು, ಬಟ್ ಇವ್ರು ಈ ಥರ ಮಾಡ್ತಾ ಇದ್ದಾರೆ ಟೇಸ್ಟ್ ಚೆನ್ನಾಗಿರ್ಲಿ ಅಂತ. ನೋಡೋಣ ಎಲ್ಲ ಆದ್ಮೇಲೆ ಯಾವ ಥರ ಇರುತ್ತೆ ಅಂತ. ಇದಕ್ಕೆ ರುಬ್ಬಿರೋದಕ್ಕೆ ರುಬ್ಬಿರೋದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಶುಂಠಿ, ತೆಂಗಿನ ರುಬ್ಬಿರೋದಕ್ಕೆ ಅದಷ್ಟೆಲ್ಲ ಹಾಕಿದ್ದೀರಾ? ಮತ್ತೆ ಇದು ಈರುಳ್ಳಿ, ಸೊಪ್ಪುಗಳು ಏನೇನು ಹಾಕಿದ್ದೀರಾ? ಸಬ್ಬಕ್ಕಿ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು. 2 ಸೊಪ್ಪು. ಅಲಸಂದಿ ಕಾಳು 1 ಅವರ್ ಅಷ್ಟು ನೆನಾಕ್ಬಿಟ್ಟು ರುಬ್ತಾ ಇದ್ದೀರಾ? ಅರ್ಧ ಅವರ್ ಮಾತ್ರ ನೆನಾಕ್ಬೇಕಾ? ಅರ್ಧ ಅವರ್ ಅಲಸಂದೆ ಕಾಳು ನೆನಾಕ್ಬಿಟ್ಟು ರುಬ್ಬಿ ಅದಕ್ಕೆ ಈರುಳ್ಳಿ ಮತ್ತೆ ಸೊಪ್ಪುಗಳು, ಉಪ್ಪು, ಕರಿಬೇವು ಹಾಕೊಂಡು ಕಲ್ಸೋದಿಕ್ಕದು. ಮತ್ತೆ ಇದು ಮಿಕ್ಸಿ ಮಾಡ್ಕೊಳಕ್ಕೆ ಒಣಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಶುಂಠಿ, ಕರಿಬೇವು, ಹಸಿ ಮೆಣಸಿನ್ಕಾಯಿ ಹಾಕ್ಬೇಕು, ಒಣಮೆಣಸಿನ್ಕಾಯಿ 2 ಹಾಕ್ಬೇಕಾ? ಆಮೇಲೆ ಉಪ್ಪಿಗೆ ಎಷ್ಟು ಬೇಕೋ ಟೇಸ್ಟ್ ನೋಡ್ಕೊಂಡು ಹಾಕೊಳೋದು. ಕೈಯಲ್ಲಿ ರುಬ್ಬಿದ್ರೆ ಒಳ್ಕಲ್ಲಲ್ಲಿ ನಾನು ಮಾಡ್ಬಿಟ್ಟು ನನಗೆ ಅಳಸಂದೆ ಕಾಳಿಗೆ ಇದೆ ಯಾರು ಜಾಸ್ತಿ ಹಾಕಲ್ಲವ. ಹಾಕಿದ್ರೆ ನಿಮ್ಮ ಇಷ್ಟ, ಹಾಕೊಂಡ್ರೆ ಹಾಕೋಬಹುದು, ಹಾಕಲಿಲ್ಲ ಅಂದ್ರೆ ಬಿಡ್ಬೋದು. ಈಗ ರುಬ್ಬಿರೋದೆಲ್ಲ ಹಾಕಿ ಮಿಕ್ಸ್ ಮಾಡಿ ಒಡೆ ತಟ್ಟೋದನ್ನ ಕಲಸ್ಕೊಂಡು ಪುಡಿ ತಟ್ಟೋದು. ಓಕೆ. ಅಲ್ಲ ಇದು ಪಂಚೆ ಮೇಲೆ ಅದು ಒಡೆ ತಟ್ಟೋ ಬಟ್ಟೆನೇ. ಹೌದಾ? ಪಂಚೆನ ಒದ್ದೆ ಮಾಡಿ ಅದ್ರ ಮೇಲೆ ತಟ್ಟೋದಾ? ಓಕೆ. ಇಷ್ಟೇನಾ ತಟ್ಟೋದು? ಕೈ ನೀರು ಮಾಡ್ಕೊಬೇಕಾ? ಎಲ್ಲ ಕಚ್ಕೊಂತಾರೆ ಕೈಗೆ. ಸಾಕು, ನಾನು ತಿನ್ನಪ್ಪ. ಈಗ ಇದನ್ನ ಕಾಡೆಣ್ಣೆಗೆ ಬಿಡೋದು. ಇಲ್ಲ ನೀರು ಇದು ಈ ಥರ ಪಂಚೆ ಬಟ್ಟೆಯಲ್ಲಿ ಅಥವಾ ಯಾವುದಾದ್ರೂ ಒಂದು ಬಟ್ಟೆಯಲ್ಲಿ ನೆನೆಸ್ಬಿಟ್ಟು ಈ ಥರ ತಟ್ಟಿದ್ರೆ ನಾ ಬರೋದು. ಇದು ಕೈಯಲ್ಲಿ ಜಾಸ್ತಿ ಹೊತ್ತು ಮಾಡಕ್ಕಾಗಲ್ಲ, ದೊಡ್ಡ ಬಾಡ್ಲಿ ಇಟ್ಕೊಂಡಿರ್ತೀವಲ್ಲ, ಒಂದೊಂದೇ ಕೈಯಲ್ಲಿ ತಟ್ಟು ಬಿಡಕ್ಕಾಗಲ್ಲ ಅಂತ ಬಟ್ಟೆ ಮೇಲೆ ತಟ್ಟಿದ್ರೆ ಸ್ವಲ್ಪ ಬಟ್ಟೆ ತೇವ ಇರಬೇಕು. ಹಚ್ಕೊಂಡ್ಬಿಡುತ್ತೆ. ನಾನು ಬೇಯಿಸ್ತಾ ಇದ್ದೀನಿ ಅಂತ ಹೇಳಿ ನೀವು. ಇವಾಗ ಹೇಳ್ರಿ. ಸೂಪರ್ ಆಗಿ ಚೆನ್ನಾಯ್ತಾ? ಮಾಡಿರೋರಿಗೆ ಪ್ರೈಸ್ ಕೊಡ್ಬೇಕು. ಶ್ವೇತಕ್ಕ, ಮಾಡಿರೋರಿಗೆ ಪ್ರೈಸ್ ಕೊಡ್ಬೇಕಂತೆ ಒಡೆನ. ತಿನ್ರಿ ಅಂಟಿ, ಮೇನ್ ನಿಮ್ದೇ ಇಲ್ಲಿ. ಬೇಡ ಅವನಿಗೆ ಎತ್ತಿ ಅಣ್ಣ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ರಾತ್ರಿ ಎಲ್ಲ ಅಷ್ಟು ಊಟ ಆಯಿತು. ನಾನು ಲೈವ್ ಆಗೇ ಎಲ್ಲ ಅದೇ ಥರ ಹಾಕಿದ್ದೀನಿ, ಜಾಸ್ತಿ ಎಡಿಟ್ ಮಾಡೋಕ್ಕೇನೂ ಹೋಗಿಲ್ಲ. ಸೊ ಬೆಳಗ್ಗೆ ಎದ್ದು ಸ್ವಲ್ಪ ಒಂದು ರೌಂಡ್ ವಾಕ್ ಹೋಗೋಣ ಅಂತಂದರೆ ಅಲ್ಲಿ ಬುಲಕ್ ಎತ್ತಿನ ಗಾಡಿ ಓಡಿಸೋದಕ್ಕೆ ಚಾನ್ಸ್ ಕೂಡ ಸಿಕ್ತು ನನಗೆ. ಅದೊಂದು ತುಂಬ ಆಸಮಾಗಿತ್ತು, ಮಸ್ತಾಗಿತ್ತು. ಅದು ಎಕ್ಸ್ಪೀರಿಯನ್ಸ್ ಮರೆಯೋದಕ್ಕೆ ಆಗಲ್ಲ. ಫಸ್ಟ್ ಟೈಮ್ ನಾನು ಅದನ್ನ ನೋಡ್ತಾ ಇರೋದು ಕೂಡ, ಪ್ಲಸ್ ಅದ್ರ ಮೇಲೆ ಹೋಗ್ತಾ ಇರೋದು ಕೂಡ. 2 ಸರಿ ನನಗೆ ಚಾನ್ಸ್ ಸಿಕ್ತು ಅಲ್ಲಿ.
ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯನ್ಸು. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಅದಾದಮೇಲೆ ಅವತ್ತಿನ ನೆಕ್ಸ್ಟ್ ಡೇ ಅವ್ರದ್ದು ತೋಟಕ್ಕೆಲ್ಲ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಕರ್ಕೊಂಡೋದ್ರು. ಅವ್ರು ಆ್ಯಕ್ಚುಲಿ ಶುಂಠಿ ಬೆಳೀತಾ ಇದ್ರು ಅವರು ಹೊಲದಲ್ಲಿ. ನೋಡಿ ಶುಂಠಿ ಹಾಕಿದ್ದಾರೆ, ಅದು ಮೊಳಕೆ ಹೊಡಿತಾ ಇದೆ. ಸೊ ಅದನ್ನೆಲ್ಲ ಅವ್ರು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಶುಂಠಿ ಬೆಳೀತಾ ಇರೋದನ್ನು ನಾನು ಫಸ್ಟ್ ಟೈಮ್ ನೋಡಿದ್ದು. ಎಷ್ಟು ಚೆನ್ನಾಗಿದೆ ನೋಡಿ. ಇವಾಗ ನೋಡ್ತಾ ಇರೋದು ಪೂರ್ತಿ ಅವರು ಶುಂಠಿನೇ ಬೆಳೆದಿರೋದು. ಸಣ್ಣ ಸಣ್ಣ ಗಿಡಗಳ ಥರ ಇತ್ತು ಅಷ್ಟೇ. ನನಗಿದು ಯಾವ ಥರ ಅಂತ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬರ್ತಾ ಇಲ್ಲ ಆ್ಯಕ್ಚುಲಿ. ಬಟ್ ಅವ್ರು ಹೇಳಿದ್ದನ್ನು ನಾನು ಹೇಳಬಲ್ಲೆ ಅಷ್ಟೇ. ಅದು ನಾನು ಅವ್ರ ಹತ್ರನೇ ಡೈರೆಕ್ಟಾಗಿ ಮಾತಾಡ್ಸೋಕೆ ಹೋದ್ರೆ ತುಂಬ ಗಾಳಿ ಇತ್ತು. ಸೊ ಅವ್ರು ಹೇಳ್ತಾ ಇದ್ರು ಒಂದ್ಸರಿ ಇದನ್ನ ಗಿಡ ನೆಟ್ಟಿದ್ರೆ ಮಿನಿಮಮ್ 6 to 12 months ಬೇಕು, ಅಟ್ಲೀಸ್ಟ್ 12 months ಆದ್ರೂ ಬೇಕು ಅಂತ ಅವ್ರು ಹೇಳ್ತಾ ಇದ್ರು. ನೀಟಾಗಿ ಒಂದು ಗಿಡದಲ್ಲಿ ಆಲ್ಮೋಸ್ಟ್ ಒಂದು 2 to 3 kg ಅಷ್ಟು ಶುಂಠಿನ ನಾವು ಬೆಳಿತೀವಿ ಅಂತ ಹೇಳಿದ್ರು. ಒಂದು ಗಿಡ ಅಂದ್ರೆ ಒಂದ್ 2-3 ಜೊತೆಗೆ ನೆಡ್ತಾ ನಾನು ತೋರಿಸ್ತಾ ಇದ್ದೀನಲ್ಲ ಅಷ್ಟರಲ್ಲಿ. ಸೊ 2 to 3 kg ಅಷ್ಟು ಶುಂಠಿ ಬರುತ್ತೆ. ಒಳ್ಳೆ ಫಸಲು ಚೆನ್ನಾಗಿದ್ರೆ, ಕ್ವಾಲಿಟಿ ಚೆನ್ನಾಗಿದ್ರೆ ಅದು 3 kg ಹತ್ತತ್ರ ರೀಚ್ ಆಗುತ್ತೆ ಅಂತ ಹೇಳಿದ್ರು. ಸೊ ಎಲ್ಲಾ ರೈತರಿಗೂ ಈ ಶುಂಠಿ ಅಂತ ಎಲ್ಲ ಯಾವುದೇ ಫಸಲು ಬೆಳೆಯೋದಕ್ಕೂ ತುಂಬಾ ಕಷ್ಟ ಇರುತ್ತೆ ಅಲ್ವಾ ಫ್ರೆಂಡ್ಸ್. ಅವ್ರಿಗೆ ನಾವು ಬೆಲೆ ಕೊಡಬೇಕು. ರೈತರಿಗೆ ನಾವು ನೆಗ್ಲೆಕ್ಟ್ ಇಂದ ನೋಡಕ್ ಹೋಗ್ಬಾರ್ದು. ಆ ಶುಂಠಿನ ಅಲ್ಲ, ಆ ಶುಂಠಿ ನಮ್ಮ ಕೈಗೆ ಬಂದು ತಲುಪೋ ಅಷ್ಟೊತ್ತಿಗೆ ತುಂಬಾ ಪ್ರೆಷರ್ ಇರುತ್ತೆ. ಅದರಲ್ಲಿ ತುಂಬಾ ಕಷ್ಟ ಬಿದ್ದು ಅವರು ಶುಂಠಿನ ಬೆಳೆದಿರ್ತಾರೆ. ಸೊ ನಮ್ಗೆ ತುಂಬಾ ಇಷ್ಟ ಆಯ್ತು ಆ ಶುಂಠಿದು. ನೆಕ್ಸ್ಟ್ ಅದ್ರ ಪಕ್ಕದಲ್ಲೇನೆ ಅವರು ಕಬ್ಬು ಬೆಳೀತಾ ಇದ್ದಾರೆ ನೋಡಿ. ಅವ್ರದೇ ಸ್ವಂತ ಕಬ್ಬು ಬೆಳೀತಾ ಇರೋದು. ಅವ್ರಿಗೆ ಏನೇ ಆಗ್ಲಿ, ಅವ್ರಿಗೊಂದು ತರಕಾರಿ ಆಗ್ಲಿ ಅಥವಾ ಒಂದು ಇವಾಗ ಕರ್ಬೇನ್ ಸೊಪ್ಪು ಅಥವಾ ಏನೇ ಆಗ್ಲಿ ಅಲ್ಲಲ್ಲೇ ಪಕ್ಕದಲ್ಲೇ ಬೆಳೀತಾ ಇದ್ರು. ಏನ್ ಬೇಕೋ ಅದು ಪಟ್ ಅಂತ ಕಿತ್ಕೊಂಡ್ ಬರ್ತಾ ಇದ್ರು, ಹಂಗೆ ಅಡ್ಗೆ ಮಾಡಿ ಮಾಡ್ತಾ ಇದ್ರು ಅಷ್ಟೇ. ಸೊ ನೀವು ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ನೋಡಿರ್ತೀರ. ಸೊ ಆ ಥರ ನಮಗೆ ಅದೆಲ್ಲ ಒಂಥರ ಯುನಿಕ್ ಅನ್ನಿಸ್ತಾ ಇತ್ತು. ಎಲ್ಲೂ ನಾವು ಕಿತ್ಕೊಂಡ್ಬಂದು ಸಿಟಿನಲ್ಲಿ ಹಂಗೆ ಕುಕ್ ಮಾಡೋದಕ್ಕಾಗಲ್ಲ ಅಲ್ವಾ. ಸೊ ಇವಾಗ ನಾವು ಕರ್ಬೇವಿನ ಸೊಪ್ಪು ಏನಾದರೂ ಇಲ್ಲ ಅಂತಂದ್ರೆ ನಾವು ತಿರ್ಗಾ ಮಾರ್ಕೆಟ್ಗೆ ಹೋಗಿ ತರಬೇಕಾಗುತ್ತೆ ಇಲ್ಲೆಲ್ಲ. ಸೊ ಹಳ್ಳಿ ಕಡೆ ಹಂಗಲ್ಲ, ಅಕ್ಕಪಕ್ಕ ಅಲ್ಲೆಲ್ಲೇ ಬೆಳೆದಿರ್ತಾರೆ. ಅದೊಂಥರ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪಾಗ್ಲಿ ಅಥವಾ ನಾವು ಬಸ್ಸಾರು ಅಥವಾ ಮೊಸಪ್ ಸಾರು ಏನೇ ಒಂದು ಮಾಡೋದಾಗ ಸೊಪ್ಪೆಲ್ಲ ಅವ್ರು ಪರ್ಚೇಸ್ ಮಾಡೋದಕ್ಕೆ ಹೋಗಲ್ಲ ಜಾಸ್ತಿ ಟೈಮು. ಅವ್ರು ಅದನ್ನ ಹೇಳಿದ್ರು, ತುಂಬ ನಾವು ಪರ್ಚೇಸ್ ಮಾಡೋಕೆ ಹೋಗಲ್ಲ. ಇವಾಗ ನಾವು ಬಂದಿದ್ದ ಟೈಮು ನೈಟ್ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ಅಂತ. ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅಲ್ಲೆಲ್ಲ ಏನಪ್ಪ ಪೀಕಾಕ್ ಎಲ್ಲ ಇತ್ತು. ಸೊ ಅದನ್ನ ನೋಡಿಕೊಂಡು ತಿರ್ಗಾ ನಾವು ಮನೆಗೆ ಬರೋ ಅಷ್ಟೊತ್ತಲ್ಲಿ ತುಂಬ ನೈಟ್ ಆಗೋಗಿತ್ತು ಫ್ರೆಂಡ್ಸ್. ನೋಡ್ತಾ ಇದ್ದೀರಾ ಟ್ರಾಫಿಕ್ ಜಾಮಲ್ಲಿ ಅಟ್ ಲಾಸ್ಟ್ ಬೆಂಗಳೂರು ಬಂದು ತಲುಪಿದ್ವಿ. ಇಷ್ಟ ಆದರೆ ಲೈಕ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.